ತಾಯಿ ಪ್ರೇಮ ಹಾಗೇ ಇರತ್ತಪ್ಪ. ಮಕ್ಕಳು ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡಿದಾಗ ಅವರನ್ನ ಹಾಗೆ ಬಿಟ್ಬಿಟ್ರೆ ನಾಳೆ ಅವ್ರ ಭವಿಷ್ಯ ಏನಾಗುತ್ತೋ ಏನೋ ಅಂತ ಭಯ. ಆ ತಾಯಿ ಭಯನೇ ಮಕ್ಕಳನ್ನ ಒಳ್ಳೆ ದಾರಿಲಿ ನಡೆಸೋದು. ಶ್ಯಾಮ, ನೀನೇನ್ ಹೆದರ್ಕೋಬೇಡಮ್ಮ. ನಮ್ ವಿಹಾರಿ ತುಂಬಾ ಚೆನ್ನಾಗಿ ಓದ್ತಾನೆ. ಓದ್ತೀಯಲ್ಲ ಕಂದ? ಹೌದು, ಇವತ್ ಸ್ಕೂಲಲ್ಲಿ ಟೀಚರ್ಸ್ ಏನ್ ಕಲ್ಸಿದ್ರು? ಹೇಳಪ್ಪ, ಸ್ಕೂಲಲ್ಲಿ ಏನ್ ಹೇಳ್ಕೊಟ್ರು? ಅವ್ರು ಏನ್ ಹೇಳಿದ್ರು, ನೀನೇನ್ ಕಲ್ತೆ? ತಾತ ಅಜ್ಜಿ ಕೇಳ್ತಿದಾರಲ್ಲ, ಹೇಳು ಕಂದ. ಹೇಳಪ್ಪ. ಇವತ್ತು ನಿಮ್ ಟೀಚರು ಆ ಅಂದ್ರೆ ಏನಂದ್ರು? ಆ ಅಂದ್ರೆ ಅಮಲಪುರ. ಅಯ್ಯಯ್ಯೋ, ಅದಲ್ಲಪ್ಪ. ಆ ಅಂದ್ರೆ ಅಮ್ಮ. ಅವರು ಅಮ್ಮ ಅಂತಾನೆ ಹೇಳಿದ್ದು ತಾತ, ಆದ್ರೆ ಅದು ತಪ್ಪು. ಆ ಅಂದ್ರೆ ಅಮ್ಮ ಅಲ್ಲ, ಅಮಲಾಪುರ ಅಂತ. ನಾನು ಇದಕ್ಕೂ ಮೊದಲು ತುಂಬಾ ಸಲ ಟಿವಿಲಿ ಕೇಳಿದೀನಿ ತಾತ. ಏನಂದ್ರೆ ಇವನು ಸ್ಕೂಲಲ್ಲಿ ಕಲ್ತಿದ್ನೆಲ್ಲ ಬಿಟ್ಟು ಟಿವಿಲ್ ನೋಡಿದ್ನ ಮಾತ್ರ ಹೇಳ್ತಿದ್ದಾನೆ. ಯಾಕೆ ಹೀಗ್ ಮಾಡ್ತಿದ್ದಾನೆ? ನೀನೇನು ಯೋಚನೆ ಮಾಡ್ಬೇಡಮ್ಮ. ಅವನ್ ಇವತ್ತಾನೇ ಸ್ಕೂಲ್ಗೆ ಹೋಗಿದ್ದು. ಹೋಗ್ತಾ ಹೋಗ್ತಾ ಅವನಿಗೆ ಎಲ್ಲ ಗೊತ್ತಾಗತ್ತೆ. ಕರ್ಕೊಂಡ್ ಹೋಗಿ ಇವನಿಗೆ ಏನಾದ್ರೂ ತಿನ್ನೋಕ್ ಕೊಡು. ಹೋಗು ಕಂದ. ಹೋಗ್ಪುಟ. ಬಾ. ವಸಂತ, ವಿಹಾರಿ ಇವತ್ತಿಂದ ಸ್ಕೂಲ್ಗೆ ಹೋಗ್ತಿದಾನಲ್ಲ, ಇನ್ಮೇಲೆ ಅವನ್ ಮುಂದೆ ಟಿವಿ ನೋಡ್ಬೇಡ. ಕೃಷ್ಣ, ಸ್ಕೂಲ್ ಚೆನ್ನಾಗಿತ್ತಾ? ಓ, ತುಂಬಾ ಚೆನ್ನಾಗಿತ್ತಮ್ಮ. ಹಾ, ಅಚ್ಚು ನಿನ್ ಹಾಗೆ. ನೀನ್ ಟೀಚರ್ ಚೆನ್ನಾಗಿ ಹೇಳ್ಕೊಟ್ರಾ? ಓ, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಮ್ಮ. ನನ್ ಮುದ್ದು ಬಂಗಾರ. ಸರಿ, ಇನ್ನೇನ್ ನಡೀತು ಸ್ಕೂಲಲ್ಲಿ ಹೇಳು? ಅಮ್ಮ, ಟೀಚರ್ ಆ ಅಂದ್ರೆ ಅಮ್ಮ ಅಂತ ಒಂದ್ಸಲ ಹೇಳಿದ್ದು. ಹಾ ಹಾ ಅಂದ್ರೆ ಆನೆ ಅಂತ ಇನ್ನೊಂದ್ಸಲ ಹೇಳಿದ್ದು. ಸ್ವಲ್ಪ ಹೊತ್ತಾದ್ಮೇಲೆ ಆ ಆ ಅಂದ್ರೆ ಅಂದ್ರೆ ಏನಂತ ಟೀಚರ್ ಕೇಳಿದ್ರು. ಎಲ್ರಿಗಿಂತ ಮೊದಲು ನಾನೇ ಎದ್ದು ಆ ಅಂದ್ರೆ ಅಮ್ಮ ಅಂತ ಹೇಳ್ದೆ. ಹೌದಾ? ಆ ಅಂದ್ರೆ ಆನೆ ಅಂತ ಹೇಳ್ದೆ ಅಮ್ಮ. ಆಗ ಟೀಚರ್ ನನ್ನ ಕರೆದು ಗುಡ್ ಬಾಯ್ ಅಂತ ಮುತ್ತು ಕೊಟ್ರು. ಅವನ್ ಜೊತೆ ಓದೋ ಮಕ್ಳ ಹತ್ರ ಇರೋಂತ ಪೆನ್ಸಿಲ್ ಎತ್ಕೊಂಡ್ ಬಂದಿದ್ದಾನೆ. ಈ ವಿಷಯ ಶ್ಯಾಮಾಗ್ ಗೊತ್ತಾಗಿ ಜೋರಾಗತ್ಲಂತೆ. ಆದ್ರೂ ಅವನ್ಗೆಲ್ಲ ಕಳ್ಬುದ್ದಿನೇ ಇರೋದು, ಅದನ್ನೇ ಮಾಡ್ತಾ ಇದ್ದಾನೆ. ನಾನ್ ಅನ್ಕೊಂಡ ಹಾಗೆ ಆ ಮನೆಯವರೆಲ್ಲ ಒದ್ದಾಡ್ತಾ ಇದ್ದಾರೆ ಅನ್ಸುತ್ತೆ. ನೀನ್ ಈ ಮಾತ್ ಹೇಳ್ತಾ ಇದ್ರೆ ನನಗಂತೂ ಹಾಲ್ ಕುಡ್ದಷ್ಟು ಸಂತೋಷ ಆಗ್ತಿದೆ. ಆ ವಿಹಾರಿ ಮಾಡೋ ಕೆಲ್ಸಕ್ಕೆ ಅವರೆಲ್ಲ ಬಿಕ್ಕಿ ಬಿಕ್ಕಿ ಅಳ್ಬೇಕು. ಅವನ್ ಬಿಹೇವಿಯರ್ ನೋಡಿ ಒದ್ದಾಡ್ಬೇಕು. ಅವ್ರ ನೋವೇ ನನಗೆ ಆನಂದ ಕೊಡೋದು. ಅವ್ರು ಹಾಕೋ ಕಣ್ಣೀರೇ ನನಗೆ ಸಂತೋಷ ಕೊಡುತ್ತೆ. ನೀನ್ ಹೀಗೇನೆ ಅಲ್ಲಿ ಏನಾದ್ರೂ ನನ್ಗೆ ತಕ್ಷಣ ಹೇಳ್ತಿರು. ಸರಿ ಮೇಡಮ್. ಮೇಡಮ್, ನಿಮ್ಗೆ ಇನ್ನೊಂದು ವಿಷಯನೂ ಹೇಳ್ಬೇಕು. ಏನು? ಬಾರೋ,
ನಾನ್ ಸ್ಕೂಲ್ಗೆ ಹೋಗಲ್ಲ. ಓದ್ಬೇಕಪ್ಪ, ಹಾಗೆಲ್ಲ ಹೇಳ್ಬಾರ್ದು. ಬಾ, ನಾನ್ ಬರಲ್ಲ. ನನ್ಗೆ ಚಾಕ್ಲೇಟ್ ಕೊಡಿಸ್ತೀನಿ ಅಂದಿದ್ದೆ ಅಲ್ವಾ? ನೀನು ಸ್ಕೂಲಿಂದ ಬಂದ ತಕ್ಷಣ ಕೊಡಿಸ್ತೀನಿ. ಬಾ. ಇಲ್ಲ, ನನ್ಗೆ ಈಗ್ಲೇ ಬೇಕು. ಬಾರೋ, ಲೇಟ್ ಆಗ್ಬಿಡತ್ತೆ. ನನ್ ಮಾತ್ ಕೇಳ್ತೀಯ ತಾನೆ? ನನ್ ಬಂಗಾರ ಅಲ್ವಾ? ಬಾ. ಇದು ಮೇಡಮ್ ನಡೆದಿತ್ತು. ಸಪ್ತಸ್ವರ ಬಂತ? ಶ್ರುತಿ ಲಯ ಕರೆಕ್ಟಾಗಿ ಹಾಡ್ತಿದಾನಾ? ಸಾರಿ ನಮ್ಮ, ನನ್ ಕ್ಷಮಿಸ್ಬಿಡಿ. ಈ ಮಗುಗೆ ಈ ಜನ್ಮದಲ್ಲಿ ಸಂಗೀತ ಬರಲ್ಲ. ಮೇಷ್ಟ್ರೆ, ನೀವೆಷ್ಟೋ ಹುಡುಗರು ಸಂಗೀತ ಕಲಿಸಿ ಅವ್ರನ್ನ ದೊಡ್ಡ ಸಿಂಗರ್ಸ್ ಆಗಿ ಮಾಡಿದಿರಿ. ಎಲ್ಲ ತಿಳಿದಿರೋ ನೀವೇ ಹೀಗೆ ಹೇಳಿದ್ರೆ ಹಾಗೆ? ಹೌದು ವರ್ಮಾ ಸರ್, ಎಲ್ಲ ಗೊತ್ತಿರೋದ್ನೇ ಹೇಳಿದ್ದು. 1 ತಿಂಗಳಿಂದ ಕ್ಲಾಸ್ ಮಾಡ್ತಾನೆ ಇದ್ದೀನಿ. ಈ ಹುಡುಗಂಗ್ ಮಾತ್ರ ಇಲ್ಲಿವರೆಗೂ ಸಪ್ತಸ್ವರದಲ್ಲಿ ಮೊದಲನೇ ಸ್ವರ ಹೇಳೋಕೆ ಬರಲ್ಲ. ಇನ್ನು ನಾನು ಸಂಗೀತ ಹೇಳ್ಕೊಡಲ್ಲ ಸರ್. ಕಲ್ಸೋದಿಲ್ಲ ಅಂದ್ರೆ ಹೇಗ್ ಹೇಳಿ? ನಮ್ ಸೊಸೆಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಅವಳು ತುಂಬಾ ಚೆನ್ನಾಗಿ ಹಾಡ್ತಾಳೆ. ಅವಳ ಹಾಗೆ ಅವಳ ಮಗ ಕೂಡ ಹಾಡ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಸಂಗೀತ ಕಲಿಬೇಕು ಅಂದ್ರೆ ಶ್ರದ್ಧೆ, ಕ್ರಮಶಿಕ್ಷಣ, ಛಲ ಇರಬೇಕು. ಆದ್ರೆ ಇಲ್ಲಿ ಅವೇನು ಇಲ್ದೆ ಈ ಹುಡುಗ ಹೇಗ್ ಕಲಿತಾನೆ? ಸೌಂಡ್ ಕೇಳಿದ್ರೆ ಬಾಡಿಲಿ ಒಂದು ವೈಬ್ರೇಷನ್ ಬರಬೇಕು. ಗೊತ್ತಿಲ್ದೆ ಆ ದೇಹನ ಆವರಿಸ್ಕೋಬೇಕು, ಹಾಡ್ಬೇಕು. ನಾನು ಈ ಮಗುಗೆ ಸಂಗೀತ ಕಲಿಸೋಕೆ ಸಾಕಷ್ಟು ಪ್ರಯತ್ನ ಪಟ್ಟೆ. ಎಲ್ಲ ವಿಫಲ ಆಯಿತು. ದುಡ್ಡಿಗೋಸ್ಕರ ಕಲಿಸೋ ಹಾಗೆ ನಡೆಸೋದು ತಪ್ಪು. ಅದು ಧರ್ಮ ಕೂಡ ಅಲ್ಲ. ಸರಸ್ವತಿ ತಾಯಿಗೆ ನಾನು ಮೋಸ ಮಾಡಲ್ಲ. ನಾಳೆಯಿಂದ ನಾನಿಲ್ಲಿ ಕ್ಲಾಸ್ ಮಾಡಲ್ಲ. ನಾನು ನಿಮ್ಮ ಮಗುಗೆ ಏನು ಕಲಿಸದೇ ಇರೋದ್ರಿಂದ ನನಗೆ ಈ ತಿಂಗಳು ದುಡ್ಡು ಕೊಡಬೇಡಿ ಸರ್. ನೀವು ಈ ವಿಹಾರಿಗೆ ಸಂಗೀತ ಕಲಿಸ್ಬೇಕು ಅನ್ನೋ ಪ್ರಯತ್ನ ಬಿಡೋದು ಒಳ್ಳೇದು ಸರ್. ಅರ್ಥ ಮಾಡ್ಕೊಳ್ದೆ ನಿಮ್ಮ ಆಸೆನ ಬೆಳೆಸ್ಕೊಂಡ್ರೆ ನಿಮ್ಮ ಮನಸ್ಸಿಗೆ ಕಷ್ಟ ಆಗುತ್ತೆ. ಇನ್ನು ನಾನು ಹೋಗ್ಬರ್ತೀನಿ. ಮೇಡಮ್, ಏನ್ ಪ್ರೈಸ್? ನಿಜವಾಗ್ಲೂ ಪ್ರೈಸ್ ಬಂತ ಅಥವಾ ಯಾರಿಂದನಾದ್ರೂ ಕಿತ್ಕೊಂಡ್ ಬಂದ್ಯಾ? ನಿಜವಾಗ್ಲೂ ಬಂದಿದೆ ಮೇಡಮ್. ಆಗಸ್ಟ್ 15 ಅಲ್ವಾ ಇವತ್ತು? ನಾನು ಹಾಡಾಡಿದಕ್ಕೆ ಕೊಟ್ಟಿದ್ದಾರೆ. ಓಹೋ, ತಾಯಿ ಸಿಂಗರ್ ಅಲ್ವಾ? ಇವನ್ಗೂ ಕೂಡ ಅಮ್ಮನ ಹಾಗೆ ಟ್ಯಾಲೆಂಟ್ ಬಂದಿರ್ಬೇಕು, ಅದಕ್ಕೆ ಹಾಡ್ತಾ ಇದ್ದಾನೆ. ಇವನ್ ತಾಯಿ ಸಂಗೀತ ಇವನ್ ಧ್ವನಿಲೂನು ಇದೆ ಅಂತಾಯ್ತು. ಇದನ್ ನೋಡೋದಕ್ಕ ನಾನ್ ಇವನ್ನ ಇಲ್ಲಿಟ್ಕೊಂಡಿರೋದು. ಯಾರ ಹತ್ರ ಕಲಿದೇ ಇದ್ರೂನು ಇವನ್ ಹೀಗೆ ಪ್ರೈಸ್ ತರ್ತಿದ್ದಾನೆ ಅಂತಂದ್ರೆ ಹೋಗ್ತಾ ಹೋಗ್ತಾ ಫೇಮಸ್ ಆಗ್ತಾನೆ. ಆದ್ರೆ ಹಾಗಾಗ್ಬಾರ್ದು. ಇವನ್ ಯಾವಾಗ್ಲೂ ವಿನ್ ಆಗ್ಬಾರ್ದು, ಒಬ್ಬ ಲೂಸರ್ ಆಗಿ ಇರ್ಬೇಕು. ಏನ್ ಮೇಡಮ್ ಹಾಗ್ ನೋಡ್ತಾ ಇದ್ದೀರಾ? ನಿಮ್ಗೆ ಇಷ್ಟ ಆಯ್ತಾ? ಏನೋ ಇಷ್ಟ ಆಗೋದು? ಏನಿದೆಯೋ ಇದ್ರಲ್ಲಿ? ಫಸ್ಟ್ ಪ್ರೈಸ್ ಮೇಡಮ್. ಇವನ್ ಈಗ್ಲೇ ಹೀಗೆ ಪ್ರೈಸ್ ತಗೊಂಡ್ರೆ ಇವನ್ ತಾಯಿನೇ ಮೀರಿಸ್ತಾನೆ. ಹಾಗಾಗ್ಬಾರ್ದು. ಏನ್ ಮಾಡ್ತೀಯೋ ಈ ಪ್ರೈಸಲ್ಲಿ? ಬೇಡ್ಕೊಂಡ್ ತಿಂತ್ಯಾ? ಇದೇನಾದ್ರೂ ಊಟ ಕೊಡುತ್ತಾ? ಆದ್ರೆ ನಾನು ಎಲ್ಲಾರನ್ನೂ ಹೊಗಳಿದ್ರು. ಮಾತಾಡ್ತಿದ್ರೆ ಕೆನ್ನೆ ಚೂರಾಗತ್ ನೋಡು. ಯಾರೋ ಏನೋ ಹೊಗಳ್ತಾರೆ ಅಂತ ಬುದ್ಧಿ ಇಲ್ದೆ ಹಾಡ್ತಾ ಕೂತ್ಕೋತ್ಯಾ? ಹಾಡು ಹೇಳೋದು ತಪ್ಪಾ ಮೇಡಮ್?
ನೀನ್ ಹಾಡೋದು ತಪ್ಪು. ರೋಡ್ ಮೇಲೆ ಹಾಡಿದ್ರೆ ಚಿಲ್ರೆ ಸಿಗುತ್ತೆ ಬಿಟ್ರೆ ಯಾವ್ದಕ್ಕೂ ಉಪಯೋಗ ಆಗಲ್ಲ. ಬುದ್ಧಿಯಿಂದ ಓದ್ಕೋ. ನಾನೇ ಏನಾದ್ರೂ ಕೆಲ್ಸ ಕೊಡಿಸ್ತೀನಿ, ಅದನ್ ಮಾಡಿದ್ರೆ ಸಾಕು. ಇನ್ನೊಂದ್ಸಲ ಹಾಡು ಗೀಡು ಅಂದ್ರೆ ಬರೇ. ಎಲ್ರಿಗೂ ಆ ಅಂದ್ರೆ ಅಮ್ಮ ಆದ್ರೆ ಇವನಿಗೆ ಮಾತ್ರ ಅಮಲಾಪುರ ಅಂತೆ. ಇವನ್ಗೆ ಓದೋಕೆ ಬರಲ್ಲ, ದೊಡ್ಡ ದಡ್ಡ ಇವನು. ನಾನಲ್ಲ ದಡ್ಡಿ ನೀನೇ. ಹೌದು ಗೊತ್ತಾಗುತ್ತೆ. ನಿನ್ಗೆ 1 2 3 ಬರಲ್ಲ, ಆಲ್ಫಾಬೆಟ್ ಕೂಡ ಬರಲ್ಲ. ಏಯ್, ನನ್ ಬಗ್ಗೆ ಹಂಗೆಲ್ಲ ಹೇಳ್ಬೇಡ, ನನ್ಗೆ ಕೋಪ ಬರುತ್ತೆ. ಬಂದ್ರೆ ಏನೀಗ? ಹೌದು, ನೀನು ವೇಸ್ಟ್ ಫೆಲೋ ಕಣೋ. ನಿನಗ್ ಓದಕ್ ಬರಲ್ಲ, ಸಂಗೀತನೂ ಬರಲ್ಲ, ಡಿಸಿಪ್ಲಿನ್ ಕೂಡ ಇಲ್ಲ. ನಿನ್ ಬಾಯಿಗೆ ಏನ್ ಬಂದ್ರು ಅದನ್ನೇ ಮಾತಾಡ್ತೀಯ. ನಿನ್ ಬದುಕು ಇಷ್ಟೇ ಕಣೋ. ಭವಿಷ್ಯದಲ್ಲಿ ನೀನ್ ಯಾವ ಕೆಲ್ಸಕ್ಕೂ ಲಾಯಕ್ಕಿಲ್ಲ. ನೀನು ಫ್ಯೂಚರ್ ಅಲ್ಲಿ ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತೀಯ ಅಂತ ನಿನ್ ತಾಯಿ ನಂಬಿಕೆ ಇಟ್ಕೊಂಡಿದ್ದಾಳೆ. ಆದ್ರೆ ನಿನ್ಗ ಯೋಗ್ಯತೆನೇ ಇಲ್ಲ. ದೇವಸ್ಥಾನದ ಮೆಟ್ಲ ಮೇಲೆ ಭಿಕ್ಷೆ ಬೇಡಕ್ಕೂ ಲಾಯಕ್ಕಿಲ್ಲ. ನೀನ್ ಮಾಡಿರೋ ಪಾಪ ಅಂದ್ರೆ ಆ ಶ್ಯಾಮ ಹೊಟ್ಟೆಲಿ ಹುಟ್ಟಿರೋದೆ ಕಣೋ. ಅದಕ್ಕೆ ನಿನ್ ಬದುಕು ಹೀಗಾಗಿರೋದು. ಇರು, ನಿನ್ ಬಗ್ಗೆ ಮಮ್ಮಿಗ್ ನಾನು ಹೇಳ್ತೀನಿ. ಏನೋ ಏನ್ ಹೇಳೋದು? ಏನೋ ನಿಮ್ಮಮ್ಮಂಗ್ ಹೇಳೋದು? ಚಿಕ್ಕ ಮಕ್ಳು ಮಾಡೋ ಕೆಲ್ಸನ ಇವನ್ ಮಾಡ್ತಿರೋದು? ಇಲ್ಲ ಅತ್ತೆ, ಇವನ್ ತುಂಬಾ ತಪ್ಪುಗಳನ್ನ ಮಾಡ್ತಿದ್ದಾನೆ. ಇದೇ ಅಭ್ಯಾಸ ಆದ್ರೆ ಇವನು ನಮ್ ಕೈಯಿಂದ ತಪ್ಪು ಹೋಗ್ತಾನೆ. ಈಗಿಂದನೇ ನಾವು ಸರಿ ಮಾಡ್ಬೇಕು. ಅಮ್ಮ ಶ್ಯಾಮ, ಇವನಿನ್ನು ಚಿಕ್ಕ ಹುಡುಗನಮ್ಮ. ಬೈದ್ರೆ ಹೆದರ್ಕೋತಾನೆ ಹೊರತು ಅವನ್ ವರ್ತನೆನ ಬದಲಾಯಿಸ್ಕೊಳಲ್ಲ. ನಿನ್ ನೋವು ನನ್ಗೆ ಅರ್ಥ ಆಗುತ್ತೆ. ಅದನ್ನ ಇವನ್ಗೆ ಅರ್ಥ ಆಗೋ ತರ ಹೇಳಮ್ಮ. ಎಷ್ಟು ಸಲ ಇವನ್ನ ಕೂರಿಸ್ಕೊಂಡು, ಕಂದ ಹೀಗ್ ಮಾಡ್ಬಾರ್ದು, ಹಾಗ್ ಮಾಡ್ಬಾರ್ದು, ಹೀಗ್ ಮಾತಾಡ್ಬಾರ್ದು, ಹಾಗ್ ಮಾಡ್ಬಾರ್ದು ಅಂತ, ಹೀಗ್ ಮಾಡಿದ್ರೆ ತಪ್ಪು, ಹಾಗ್ ಮಾಡಿದ್ರೆ ತಪ್ಪು ಅಂತ ಹೇಳ್ತಾನೆ ಇದೀನಿ ಮಾವ. ಆದ್ರೆ ಇವನ್ ಮಾತ್ರ ಅವನಿಗೆ ಬೇಕಾದನ್ ಮಾಡ್ತಾನೆ ಹೊರತು ನಾವ್ ಹೇಳೋದ್ ಯಾವುದು ಕೇಳ್ತಾನೆ ಇಲ್ಲ. ನಾಲ್ಕ್ ಬಾರಿಸಿದ್ರೆ ಇವನ್ ಬುದ್ಧಿ ಬದಲಾಗತ್ತೇನೋ. ನಿನ್ನ ತಾತ, ಏನ್ ನಟಿಸ್ತೀಯಪ್ಪ? ನೋಡಿದ್ರ ಮಾವ, ಕೈ ಎತ್ತಿದ್ರೆ ಸಾಕು ಹೇಗ್ ಗಳಕ್ ಶುರು ಮಾಡ್ತಾನೆ ನೋಡಿ. ಆಯ್ತು ಬಿಡಮ್ಮ ಶ್ಯಾಮ, ಇವನು ಇನ್ನೊಂದ್ಸಲ ಹೀಗ್ ಮಾಡಲ್ಲ ಅಲ್ವೇನೋ? ಹ್ಮ್ 25 ಲಕ್ಷನಾ? ಹೌದು ಮೇಡಮ್, ಜಸ್ಟ್ 25 ಲಕ್ಷನೇ. ಯಾಕೆ? ನಮ್ ಮನೆ ಪಕ್ಕದಲ್ಲಿರೋ ಒಂದ್ ಪ್ಲಾಟ್ನ ಒಬ್ರು ಮಾರ್ತಾ ಇದ್ದಾರೆ. ನಿಜವಾಗ್ಲೂ ಅದ್ರ ಬೆಲೆ 50 ಲಕ್ಷ ಇದೆ. ಆದ್ರೆ ಅವ್ರಿಗೆ ದುಡ್ಡಿಗೆ ಅರ್ಜೆಂಟ್ ಇದೆ, ಅದಕ್ಕೆ 25 ಲಕ್ಷಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು. ನಿಮ್ಗೆ ಗೊತ್ತಲ್ಲ ಮೇಡಮ್, ವನಜಾಕ್ಷಿ ಈ ತರ ಬಂಪರ್ ಆಫರ್ ಬಂದಾಗ ಬಿಡಲ್ಲ ಅಂತ. ಆದ್ರೆ ಅವ್ರು ಹೀಗೆ ಅರ್ಧಕ್ಕಿಂತ ಅರ್ಧ ಕಡಿಮೆ ರೇಟಿಗೆ ಹೇಗ್ ಕೊಡ್ತಾ ಇದ್ದಾರೆ? ಹೇಳಿದ್ನಲ್ಲ ಮೇಡಮ್, ಅವ್ರಿಗೆ ಅರ್ಜೆಂಟ್ ಆದಾಗ ಮನುಷ್ಯರು ಬೆಲೆ ಆದ್ರೂ ಆಸ್ತಿ ಬೆಲೆ ಆದ್ರೂ ಹಾಗೆ ಕಡಿಮೆ ಆಗೋಗತ್ತೆ. ಅವ್ರ ಮಗ ಏನೋ ಫಾರಿನ್ಗೆ ಹೋಗೋದಕ್ಕೆ ಅರ್ಜೆಂಟ್ ಆಗಿ ದುಡ್ಡು ಬೇಕಾಗಿದ್ಯಂತೆ, ಅದಕ್ಕೆ ಅಷ್ಟು ಕಡಿಮೆ ರೇಟಿಗೆ ಮಾರ್ತಾ ಇದಾರೆ. ಅದಕ್ಕೆ ನಾನು ನಿಮ್ಮನ್ ಕೇಳ್ತಾ ಇದ್ದೀನಿ. ಆದ್ರೆ ನಾನ್ ಕೊಡಲ್ಲ. ಅದೇನು ಮೇಡಮ್? ಅದೇನುನಾ? ನೀನ್ 25 ಲಕ್ಷ ದುಡ್ಡು ಕೇಳಿದ ತಕ್ಷಣ ನಿನಗ್ ಕೊಡೋದಕ್ಕೆ ನಾನೇನ್ ಮರದಲ್ಲಿ ದುಡ್ಡು ಬೆಳೆಸ್ತಾ ಇದ್ದೀನಾ? ಮರದಲ್ಲಿ ಬಿಡದೆ ಇರಬಹುದು, ಆದ್ರೆ ಫ್ಯಾಕ್ಟ್ರಿಯಲ್ಲಿ ಇರತ್ತಲ್ವಾ. ಆದ್ರೂ ರಾಜ ಮನ್ಸ್ ಮಾಡಿದ್ರೆ ಯಾವ್ದಕ್ ಕೊರತೆ ಅಂತಾರೆ. ನಿಮಗ್ ದುಡ್ಡು ಕಡಿಮೆನಾ ಮೇಡಮ್? ಒಂದ್ ಕೆಲ್ಸ ಮಾಡ್ತೀನಿ, ಅವ್ರಿಗೆ 25 ಲಕ್ಷ ನಾನೇ ಕೊಟ್ಟು ಆ ಫ್ಲಾಟ್ನ ನಾನೇ ತಗೋತೀನಿ. ಏನಂತೀಯ? ಮೇಡಮ್, ನಾನು ಹೊಟ್ಟೆಗೆ ಹೊಡಿಬೇಡಿ ಮೇಡಮ್. ನಿನಗ್ ಕಮಿಷನ್ ಕೊಡ್ತೀನಿ ಬಿಡು. ಮೇಡಮ್, ನಾನು ಬಿಸ್ನೆಸ್ ಮಾಡೋಳಲ್ವಾ, ರಿಯಲ್ ಎಸ್ಟೇಟ್ ಏಜೆಂಟ್ ಅಲ್ಲ ಅಲ್ವಾ.
ಆ ಪ್ಲಾಟ್ ತಗೊಂಡ್ರೆ ನನಗೆ ತುಂಬ ಹೆಲ್ಪ್ ಆಗತ್ತೆ ಮೇಡಮ್. ಅಂದರೆ ಸಮಯಕ್ಕೆ ಬೇಕಾದಾಗ ಕೈಲಿರತ್ತೆ ಅಂತ. ಆದರೂ ನಿಮಗೆ ಅದ್ಯಾಕೆ ಮೇಡಮ್? ಈ ಥರ ಚಿಕ್ಕ ಚಿಕ್ಕ ಪ್ಲಾಟ್ ತಗೊಂಡ್ರೆ ನಿಮ್ಮ ರೇಂಜು ಕಡಿಮೆ ಆಗೋಗುತ್ತೆ ಮೇಡಮ್. ಐಶ್ವರ್ಯ ಅಂದ್ರೆ ಏನು, ಈ ಥರ ಪ್ಲಾಟ್ ತಗೊಳ್ಳೋದು ಅಂದ್ರೆ ಏನು ಅಂತ 4 ಜನ 4 ಥರ ಮಾತಾಡ್ಕೋತಾರೆ ಮೇಡಮ್. ಯಾರು ಏನ್ ಅನ್ಕೊಂಡ್ರೆ ನನಗೇನೋ, ನಮ್ಗೆ ಲಾಭ ಬರುತ್ತೋ ಇಲ್ವೋ ಅನ್ನೋದನ್ನ ನೋಡ್ಬೇಕು ಅಷ್ಟೇ. ಇದೇನು ಹೀಗ್ ಮಾತಾಡ್ತಾ ಇದ್ದಾರಲ್ಲ, ನನ್ ಜೊತೆ ಆಟ ಆಡ್ತಾ ಇದ್ದಾರಾ ಇಲ್ಲ ನಿಜವಾಗ್ಲೂ ಆ ಪ್ಲಾಟ್ ತಗೋಬೇಕು ಅಂತ ಅನ್ಕೊಂಡಿದ್ದಾರಾ? ಏನಂತ್ಯ? ಅದೇ ಅಂತೀನಿ ಮೇಡಮ್, ಇದೊಂದ್ಸಲ ನನ್ನ ಮಾತಿಗೆ ಒಪ್ಪಿ ನಾನು ಕೇಳ್ದಷ್ಟು ದುಡ್ಡು ಕೊಟ್ಬಿಡಿ ಮೇಡಮ್. ನೀವು ಹೇಗೂ ನನಗೆ ಕೆಲಸ ಹೇಳ್ತಾ ಇರ್ತೀರಲ್ವಾ, ನೀವು ಹೇಳಿರೋ ಕೆಲಸ ಮಾಡ್ತಾ ಆ ದುಡ್ಡನ್ನೆಲ್ಲ ತೀರಿಸ್ಬಿಡ್ತೀನಿ. ಏನು, ನಾನ್ ಹೇಳೋ ಕೆಲ್ಸ ಮಾಡಿ ಆದಷ್ಟು ಬೇಗ ದುಡ್ಡನ್ನ ತೀರಿಸ್ತ್ಯಾ? ಅಂದ್ರೆ ವಾಪಸ್ ಕೊಡಲ್ವಾ? ನೀನ್ ಕೇಳ್ತಿರೋದು ಸಾಲ ಅಲ್ವಾ? ಸುಮ್ನಿರಿ ಮೇಡಮ್, ನಿಮಗೂ ನನಗೂ ಮಧ್ಯ ಋಣಾನು ಬಂದ ಯಾಕೆ? ಸಹಾಯಕ್ಕೆ ಸಹಾಯ ಅನ್ಕೊಂಡು ಹೋಗೋಣ. ನಾವು ಬಡವರಲ್ವಾ ಪೂರ್ಣ, ನಮಗೆ ಹೊಸ ಹೊಸ ಆಸೆ ತೋರಿಸಿ ಅವರು ಬುಟ್ಟಿಗೆ ಹಾಕೋತಿದ್ದಾರೆ. ಫ್ರೀ ಅಂದ ಕೂಡ್ಲೆ 500 ಅಲ್ವಾ ಅಂದ್ಕೊಂಡು ಹಿಂದೆ ಮುಂದೆ ಯೋಚನೆ ಮಾಡದೆ ಸಾಲ ಸೋಲ ಮಾಡಿ ಅಪ್ಲಿಕೇಶನ್ ತಗೋತೀವಿ. ಅವರು ಆ ದುಡ್ಡನ್ನ ನುಂಗ್ ಹಾಕ್ತಾರೆ. ಆಮೇಲೆ ನಮ್ಮನ್ನ ನಂಬ್ಸೋಕ್ಕೋಸ್ಕರ ಪರೀಕ್ಷೆ ಇಡ್ತಾರೆ. ಆದ್ರೆ ಸೀಟು ಮಾತ್ರ ಕೊಡಲ್ಲ ಪೂರ್ಣ. ಎಲ್ರು ನಿಮ್ ಹಾಗೆ ಇರ್ತಾರೆ ಅನ್ಕೋಬೇಡಿ. ಒಳ್ಳೆಯವರು 4 ಜನಕ್ಕೆ ಸಹಾಯ ಮಾಡೋರು ಕೂಡ ಇರ್ತಾರೆ. ಅಯ್ಯೋ ಪೂರ್ಣ, ನನ್ನ ನಂಬದೇ ಇದ್ರು ಪರವಾಗಿಲ್ಲ ಪೂರ್ಣ, ಆದ್ರೆ ಅವ್ರನ್ನ ಮಾತ್ರ ನಂಬಿ ಮೋಸ ಹೋಗ್ಬೇಡ ಅಂತಿದ್ದೀನಿ. ಇಷ್ಟಕ್ಕೂ ಇವನು ಪರೀಕ್ಷೆ ಬರೆದು ಮಾಡೋದೇನಿದೆ? ಈಗ ಓದ್ತಿರೋ ಸ್ಕೂಲಲ್ಲಿ ಚೆನ್ನಾಗೇ ಓದ್ತಿದ್ದಾನಲ್ಲ, ಅಲ್ಲೇ ಓದ್ಲಿ ಬಿಡು. ಇವಾಗ ನೀವು ಹೇಳಿದ್ ಸಾಕು, ನಿಲ್ಸಿ. ಏನದು? ಕೃಷ್ಣ ಸ್ಕೂಲಲ್ಲಿ ಚೆನ್ನಾಗಿ ಓದ್ತಿದ್ದಾನೆ ಮೇಡಮ್. ಅದಕ್ಕೆ ಅವನನ್ನ ಪರೀಕ್ಷೆ ಬರ್ಸೋಣ ಅಂತ. ಸರಿ ಬರ್ಸು. ಆ ವಿಷಯ ನನಗ್ಯಾಕೆ ಹೇಳ್ತಿದ್ಯಾ? ಅದು ಮೇಡಮ್, ಅದಕ್ಕೆ ಒಂದು 500 ರೂಪಾಯಿ ಫೀಸ್ ಕಟ್ಬೇಕಂತೆ. ಆ ದುಡ್ಡು ನೀವು ಕೊಟ್ರೆ ನಾನು ಫೀಸ್ ಕಟ್ಟಿ ಕೃಷ್ಣನ್ ಕೈಲಿ ಪರೀಕ್ಷೆ ಬರೆಸ್ತೀನಿ. ಅವನಿಗೆ ಪರೀಕ್ಷೆ ಬರ್ಸೋದು ಬೇಕಾಗಿಲ್ಲ. ಮೊದ್ಲು ನೀನ್ ಅವನ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನಾನ್ ಹೇಳಿದ ಕೆಲ್ಸ ಮಾಡು. ಆದ್ರೆ ಮೇಡಮ್, ಪೂರ್ಣ ನೋಡು, ನೀನ್ ಅವತ್ ಮಾಡಿದ ಚಿಕನ್ ಕರಿ ತುಂಬಾ ಚೆನ್ನಾಗಿತ್ತು. ಅವತ್ ಬಂದಿದ್ ಗೆಸ್ಟ್ ಎಲ್ರೂ ಹೇಳಿದ್ರು. ಇವತ್ತು ಕೂಡ 3 ಜನ ಗೆಸ್ಟ್ ಬರ್ತಾ ಇದಾರೆ. ಅವ್ರಿಗೋಸ್ಕರ ಚಿಕನ್ ಕರಿ, ಸಾಂಬಾರ್, ತೆಂಗಿನಕಾಯಿ ಚಟ್ನಿ ಎಲ್ಲ ರೆಡಿ ಮಾಡು. ನೀವ್ ಹೇಳಿದ್ದನ್ನೆಲ್ಲ ಮಾಡ್ತೀನಿ ಮೇಡಮ್. ದಯವಿಟ್ಟು 500 ರೂಪಾಯಿ ಕೊಡಿ ಮೇಡಮ್. ಏನ್ ಪೂರ್ಣ, ದಿನ ದಿನಕ್ಕೂ ತುಂಬಾನೇ ಬದಲಾಗ್ತಿದ್ಯಾ? ನಾನ್ ಕೊಡಲ್ಲ ಅಂತ ಹೇಳಿದ್ಮೇಲೂ ಕೇಳ್ತಿದ್ಯಾ ಅಂದ್ರೆ ಏನಿದಕ್ಕೆ ಅರ್ಥ? ಬೇಡ್ಕೋತಿದ್ಯಾ ಅಂತನಾ ಅಥವಾ ಆರ್ಡರ್ ಮಾಡ್ತಿದ್ಯಾ ಅಂತನಾ? ಅಯ್ಯಯ್ಯೋ, ಹಾಗಲ್ಲ ಮೇಡಮ್, ನಾನು ಯಾವತ್ತೂ ಹಾಗೆಲ್ಲ ಮಾತಾಡಲ್ಲ. ಹಾಗಾದ್ರೆ ಹೋಗಿ ನಾನ್ ಹೇಳಿದ ಕೆಲ್ಸ ಎಲ್ಲ ಮಾಡು. ಟೀಚರ್ ಅಮ್ಮ, ನಮಸ್ತೆ ಟೀಚರ್. ನಮಸ್ತೆ ಟೀಚರ್. ನಮಸ್ತೆ ಕೃಷ್ಣ. ಕೃಷ್ಣ ಬರ್ದಿರೋ ಎಕ್ಸಾಮ್ ರಿಸಲ್ಟ್ ಬಂದಿದೆ. ನಮ್ ಕೃಷ್ಣ ಪಾಸ್ ಆಗಿದ್ದಾನಾ ಟೀಚರ್? ಪಾಸ್ ಆಗಿರೋದಷ್ಟೇ ಅಲ್ಲಮ್ಮ, ಎಲ್ರಿಗಿನ್ ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ದಾನೆ. ಕೃಷ್ಣ ಬಹಳ ದೊಡ್ಡ ಸ್ಕೂಲಿಗೆ ಸೆಲೆಕ್ಟ್ ಆಗಿದ್ದಾನೆ. ನನಗ್ ಮೊದ್ಲೇ ಗೊತ್ತಿತ್ತು ಟೀಚರ್, ನನ್ ಕೃಷ್ಣ ಪಾಸ್ ಆಗೇ ಆಗ್ತಾನೆ ಅಂತ. ಅಮ್ಮ ಪೂರ್ಣ, ಇಷ್ಟು ವರ್ಷದಿಂದ ಕೃಷ್ಣನ್ ತರ ಓದೋ ಮಕ್ಕಳನ್ನ ನಾನು ಇಷ್ಟು ವರ್ಷ ಎಲ್ಲೂ ನೋಡಿಲ್ಲ. ಒಂದ್ಸಲ ನೋಡಿದ್ರೆ ಸಾಕು ಹಾಗೆ ಹೇಳ್ಬಿಡ್ತಾನೆ. ಅವನ್ ಮೆಮೊರಿ ಪವರ್ ತುಂಬಾ ಚೆನ್ನಾಗಿದೆ. ಸರಸ್ವತಿ ಅನ್ನೋದು ಎಲ್ರಿಗೂ ಒಲಿಯಲ್ಲ, ಆದ್ರೆ ನಿಮ್ ಮಗುಗೆ ಸರಸ್ವತಿ ದೇವಿಯ ಕಟಾಕ್ಷ ಇದೆ. ಅದಕ್ಕೆ ಅಷ್ಟ್ ಚೆನ್ನಾಗಿ ಓದ್ತಾ ಇದ್ದಾನೆ. ನಿಮಗೆ ಎಷ್ಟು ಅಡೆತಡೆ ಆದ್ರೂ, ಎಷ್ಟು ಕಷ್ಟ ಆದ್ರೂ, ಯಾವ ಪರಿಸ್ಥಿತಿಲೂ ಕೃಷ್ಣನ್ ಓದ್ ಮಾತ್ರ ನಿಲ್ಲಿಸ್ಬೇಡಿ. ಅಗತ್ಯ ಬಂದ್ರೆ ನೀವೊಂದು ಹೊತ್ತು ಉಪವಾಸ ಇದ್ರೂ ಸರಿ, ಕೃಷ್ಣನ್ ಚೆನ್ನಾಗಿ ಓದಿಸ್ಬೇಕು. ಸರಿ ಟೀಚರ್. ಖಂಡಿತವಾಗ್ಲೂ ಈ ದೇಶ ಮೆಚ್ಚೋಷ್ಟು ತುಂಬಾ ದೊಡ್ಡ ಸ್ಥಾನಕ್ಕೆ ಹೋಗ್ತಾನೆ ನಿಮ್ಮ ಮಗ.
ಕೃಷ್ಣ ಚೆನ್ನಾಗಿ ಓದ್ಕೋ. ಆಯ್ತು ಟೀಚರ್. ಬರ್ತೀನಿ. ಸರಿ ಟೀಚರ್. ಬಾಯ್ ಟೀಚರ್. ಬಾಯ್. ಹಲೋ, ಹೇಳಿ ಮೇಡಮ್, ದುಡ್ಡು ಕೊಡ್ತೀರಾ? ಇಲ್ಲ. ಮತ್ತೆ ಯಾಕೆ ಕಾಲ್ ಮಾಡಿದ್ದು? ಏನ್ ವನಜಾಕ್ಷಿ, ಒಂದ್ಸಲ ದುಡ್ಡು ಕೊಡಲ್ಲ ಅಂತ ಹೇಳಿದ್ರೆ ನನ್ ಮೇಲೆ ರೆಸ್ಪೆಕ್ಟ್ ಹೊರಟೋಯ್ತಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ನೀವು ಯಾಕೆ ಫೋನ್ ಮಾಡಿದ್ದೋ ಅದನ್ನ ಹೇಳಿ ಸಾಕು. ನಿನ್ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಮತ್ತೆ ಯಾರ ಮನೆ ಮುಳುಗಿಸ್ಬೇಕು? ಏನು? ಅದೇ ಏನು ಆ ಇಂಪಾರ್ಟೆಂಟ್ ವಿಷಯ ಅಂತ ಕೇಳ್ತಾ ಇದ್ದೀನಿ. ನೀನ್ ಕೇಳಿದ ದುಡ್ಡಿನ ಬಗ್ಗೆ. ದುಡ್ಡಾ? ಹೌದು, ಆ ವಿಷಯನೇ. ಒಂದ್ಸಲ ಮನೆಗ್ ಬರ್ತೀಯಾ? ಅಯ್ಯೋ ಮೇಡಮ್, ದುಡ್ಡಿನ ವಿಷಯ ಆದ್ರೆ ಖಂಡಿತ ಬರ್ತೀನಿ. ಈಗ್ಲೇ ಹೊರಡ್ತೀನಿ. ಇವಾಗಲ್ಲ, 12 ಗಂಟೆಗೆ ಬಾ. ಸರಿ ಮೇಡಮ್, 12 ಗಂಟೆಗೆ 1 ನಿಮಿಷ ಕೂಡ ಲೇಟ್ ಆಗಲ್ಲ. ಇಡ್ತೀನಿ ಮೇಡಮ್. ವನಜಾಕ್ಷಿ, ದುಡ್ಡಿನ ಮೇಲೆ ನಿಂಗ್ ಅಷ್ಟ ಆಸೆನಾ? ದುಡ್ಡಿನ ವಿಷಯಕ್ಕೆ ವ್ಯತ್ಯಾಸ ಬಂದ್ರೆ ಯಾರ್ ಏನು ಅನ್ನೋದನ್ನು ಕೂಡ ಮರ್ತು ಮಾತಾಡ್ತೀಯಾ? ಎನಿವೇ, ನನ್ ಗುಟ್ಟು ರಟ್ಟಾಗದೆ ಇರೋದಕ್ಕೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ಮೇಡಮ್ ಹೆದ್ರಿದ್ದಾರೆ ಅನ್ಸುತ್ತೆ. ಹೌದು, ಮತ್ತೆ ಈ ವನಜಾಕ್ಷಿ ಬಗ್ಗೆ ಅವ್ರಿಗೆ ಗೊತ್ತಿಲ್ವಲ್ಲ, ಅದಕ್ಕೆ ನನ್ನನ್ನ ಕಡಿಮೆ ಅಂದಾಜ್ ಮಾಡಬಾರ್ದು. ಮಾತಲ್ಲೇ ಆಗಲ್ಲ ಅನ್ಬಿಟ್ರು. ಆದ್ರೆ ನಾನ್ ಕೊಟ್ಟಿರೋ ವಾರ್ನಿಂಗ್ ಹೆದರ್ಕೊಂಡು ಕೇಳ್ದಷ್ಟು ದುಡ್ಡು ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಆಯ್ತು. ಈ ದುಡ್ಡು ಬಂದ್ರೆ ನನ್ನ ಅದೃಷ್ಟ. ಇನ್ಮೇಲೆ ಆ ಮೇಡಮ್ ಜೀವನ ನನ್ನ ಕೈಲಿದೆ. ಮಕ್ಕಳನ್ನ ಬದಲಾಯಿಸಿದ ಕಾರಣಕ್ಕೆ ಮೇಡಮ್ನ ಆಟ ಆಡ್ಕೋಬಹುದು. ನಂಗೆ ಬೇಕಾದಷ್ಟು ದುಡ್ಡನ್ನ ಅವ್ರಿಂದ ತಗೊಳ್ಬಹುದು. ಅಮ್ಮ, ನೀವಿಲ್ಲಿಗೆ ದಾರಿ ತಪ್ಪು ಬಂದ್ರೆ ಏನು? ನಿಮ್ಮ ಮಗ ಓದೋ ಸ್ಕೂಲು ಇದಲ್ಲ. ಇಲ್ಲಿ ದೊಡ್ಡ ದೊಡ್ಡವ್ರ ಮಕ್ಕಳು ಓದ್ತಾರೆ. ಇಲ್ಲ ಸರ್, ನಾನು ಕೃಷ್ಣನ್ನ ಈ ಸ್ಕೂಲಿಗೆ ಸೇರ್ಸೋಕ್ ಬಂದಿದ್ದೀನಿ. ಕೇಳೋರಿದ್ರೆ ಏನಾದ್ರೂ ಹೇಳ್ತಾರೆ. ಹೋಗಮ್ಮ, ಹೋಗಿ. ಇಂಥ ಸ್ಕೂಲಲ್ಲಿ ಓದ್ಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಆದ್ರೆ ಆ ಅರ್ಹತೆ ಕೆಲವೇ ಜನಕ್ಕಿರುತ್ತೆ. ನಿಮ್ ಮುಖ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇಲ್ಲ ನನಗೆ. ಆ ಅರ್ಹತೆ ನನಗಿದೆ. ನನಗೆ ಕ್ಷಮಿಸಿ ಮೇಡಮ್, ನಾನು ನಿಮ್ಮ ಹತ್ರ ಏನೇನೋ ತಪ್ಪಾಗಿ ಮಾತಾಡ್ಬಿಟ್ಟೆ. ಪರವಾಗಿಲ್ಲ ಸರ್, ನೀವೇನೂ ತಪ್ಪು ಹೇಳಲಿಲ್ಲ. ಇಂಥ ಸ್ಕೂಲಲ್ಲಿ ಓದಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ನನ್ನ ಮಗ ಕಷ್ಟದ ಮಧ್ಯೆ ಬೆಳೆದ್ರು ಇಂಥ ದೊಡ್ಡ ಸ್ಕೂಲಲ್ಲಿ ಓದೋ ಅದೃಷ್ಟ ಸಿಕ್ಕಿದೆ. ಈ ವಿಷಯನ ಒಳಗ್ ಸರ್ಗ್ ಹೇಳ್ಬೇಡಿ ಮೇಡಮ್. ಮೇಡಮ್ ಬೇಗ ದುಡ್ಡು ಕೊಟ್ರೆ ಹೊರಟೋಗ್ತೀನಿ. ಟೆನ್ಷನ್ ಮಾಡ್ಕೋಬೇಡ ವನಜಾಕ್ಷಿ, ಕೊಡ್ತೀನಿ. ವನಜಾಕ್ಷಿ, ನೀನ್ ತುಂಬಾ ಒಳ್ಳೆಯವಳು. ನನ್ಗೆ ಎಷ್ಟು ಹೆಲ್ಪ್ ಮಾಡಿದ್ಯಾ. ನಾನ್ ಮಾಡಿದ ಪ್ರತಿ ಕೆಲ್ಸದಲ್ಲೂ ಜೊತೆಗೇ ಇದ್ದೆ. ಇಷ್ಟು ದಿನ ನಾನೇನ್ ಮಾಡಿದ್ರು, ಏನ್ ಹೇಳಿದ್ರು ಅದು ತಪ್ಪೋ ಅಲ್ವೋ ಅಂತ ಯೋಚನೆನೂ ಮಾಡ್ದೆ ಮಾಡ್ತಾ ಬಂದಿದ್ಯಾ. ನಾನ್ ಒಳ್ಳೇದನ್ನೇ ಬಯಸೋ ನಿನ್ನ ದುಡ್ಡಿಗೋಸ್ಕರ ದೂರ ಮಾಡ್ಕೋಬಾರ್ದು. ಈಗಷ್ಟೇ ಅಲ್ಲ, ಯಾವತ್ತೂ ಆ ಕೆಲಸ ಮಾಡಲ್ಲ. ನಿನ್ಗೆ ಲ್ಯಾಂಡ್ ಕಡಿಮೆ ರೇಟಿಗೆ ಸಿಗ್ತಿದೆ ಅಂತ ಅದನ್ನ ನೀನ್ ಸ್ವಂತ ಮಾಡ್ಕೋಬೇಕು ಅಂತ ನೀನ್ ನನ್ನ ದುಡ್ಡು ಕೇಳ್ತಿದ್ಯಾ ಅಂತ ನನಗ್ ಗೊತ್ತು. ಅದಕ್ಕೆ ನಿನ್ಗೀಗ್ಲೇ ದುಡ್ಡು ಕೊಡ್ಬೇಕು ಅಂತಾನೂ ನನಗ್ ಗೊತ್ತು. ಆದ್ರೆ ನನ್ನ ಹತ್ರ ದುಡ್ಡಿಲ್ಲ. ಏನ್ ಮೇಡಮ್, ನೀವು ದುಡ್ಡು ಕೊಡ್ತೀರಾ ಅಂತ ಇಷ್ಟು ಖುಷಿಯಾಗಿ ಇಲ್ಲಿಗೆ ಬಂದ್ರೆ ಈಗ ನೋಡಿದ್ರೆ ಇಲ್ಲ ಅಂತಿದ್ದೀರಲ್ಲ. ವನಜಾಕ್ಷಿ, ಸ್ವಲ್ಪ ಪೇಷನ್ಸ್ ಇಂದ ನಾನು ಹೇಳೋದ್ ಕೇಳು. ನಿನಗ್ ಕೊಡ್ತೀನಿ ಅಂದಿರೋ ದುಡ್ಡು ಎಲ್ಲಿಗೂ ಹೋಗಲ್ಲ, ಖಂಡಿತ ಕೊಡ್ತೀನಿ. ನಿನಗ್ ಗೊತ್ತಲ್ವಾ ನನಗೀಗ ಕುತ್ತಿಗೆ ತನಕ ಕಷ್ಟ ಇದೆ ಅಂತ, ನನ್ನ ಕಂಪನಿ ನಷ್ಟದಲ್ಲಿ ರನ್ ಆಗ್ತಿದೆ ಅಂತ. ಅದನ್ನ ಲಾಭದ ಕಡೆ ತಗೊಂಡು ಹೋಗೋದಕ್ಕೆ ಪಬ್ಲಿಸಿಟಿ ಮಾಡಿಸ್ದೆ. ಹೊಸ ಹೊಸ ಮಸಾಲೆನೂ ತಯಾರು ಮಾಡಿಸ್ದೆ. ಅದಕ್ಕೆ ಬೇಕಾಗೋ ವಸ್ತುಗಳಿಗೆ ತುಂಬಾ ಅಮೌಂಟ್ ಪೇ ಮಾಡಿದೆ. ಹೇಗಾದ್ರೂ ಸರಿ
ಕಂಪನಿ ನಂಬರ್ 1 ಪೊಸಿಷನ್ ಅಲ್ಲಿ ಇರ್ಬೇಕು ಅಂತ ನನ್ನ ಹತ್ರ ಇರೋ ದುಡ್ಡೆಲ್ಲ ಖರ್ಚು ಮಾಡ್ದೆ. ಹೀಗಿರುವಾಗ ನನ್ಗೆ ಹೆಂಗ್ ದುಡ್ಡು ಕೊಡ್ತೀರಾ ಮೇಡಮ್? ನನ್ಗೊಂದು ತಿಂಗಳ ಟೈಮ್ ಕೊಡು. ಅಷ್ಟ್ರಲ್ಲಿ ಹೊಸ ಡಿಸ್ಟ್ರಿಬ್ಯೂಟರ್ನ ಹುಡುಕಿ ಸೇಲ್ಸ್ನ ಜಾಸ್ತಿ ಮಾಡಿ ಹೇಗಾದ್ರೂ ಮಾಡಿ ನಿನಗ್ ಕೊಡ್ಬೇಕಾಗಿರೋ ದುಡ್ಡನ್ನ ನಿನಗ್ ಕೊಡ್ತೀನಿ. ಅಷ್ಟು ಟೈಮ್ ಇಲ್ಲ ಮೇಡಮ್. 1 ತಿಂಗಳು ಟೈಮ್ ಇದ್ದಿದ್ರೆ ನಿಮ್ಮನ್ನ ಯಾಕೆ ಕೇಳ್ತಿದ್ದೆ ಹೇಳಿ? ಲ್ಯಾಂಡ್ ಓನರ್ಸ್ಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕು ಅಂತಿದ್ದಾರೆ. ವನಜಾಕ್ಷಿ, ಹಾಗಾದ್ರೆ ಒಂದ್ ಕೆಲ್ಸ ಮಾಡು. ಏನ್ ಮೇಡಮ್? ಅವ್ರಿಗೆ ದುಡ್ಡು ಅರ್ಜೆಂಟ್ ಅಂತಿರೋದ್ರಿಂದ ನೀನೇ ಎಲ್ಲಾದ್ರೂ ಬಡ್ಡಿಗೆ ದುಡ್ಡು ಅಡ್ಜಸ್ಟ್ ಮಾಡ್ಕೋ, ಕಟ್ಟು. ಬಡ್ಡಿ ಅಂದ್ರೆ? ನಿನ್ ಕಷ್ಟ ಏನು ಅಂತ ನನ್ಗೆ ಅರ್ಥ ಆಯ್ತು. ಆ ಬಡ್ಡಿ ಕೂಡ ನಾನೇ ಕಟ್ತೀನಿ. ಎಷ್ಟಾದ್ರೂ ಪರವಾಗಿಲ್ಲ, ನಾನೇ ಕಟ್ತೀನಿ. ನನಗೆ ನಿನಗಿಂತ ಯಾವುದು ಇಂಪಾರ್ಟೆಂಟ್ ಅಲ್ಲ. ಆದ್ರೆ ಅದು ಆಗಲ್ವಲ್ಲ ಮೇಡಮ್. ಯಾರನ್ನ ಕೇಳಿದ್ರು ದುಡ್ಡಿಲ್ಲ ಅಂತ ಹೇಳ್ತಾರೆ. ಇರೋರು ಯಾರು ಕಡಿಮೆ ಬಡ್ಡಿ ಕೊಡೋದಿಲ್ಲ. ಇವನಪ್ಪ ಇವನಿಗೆ ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂಕಲ್. ಈ ಟ್ರಸ್ಟ್ ಅಲ್ಲಿ ಮಾಡಿರೋ ಎಕ್ಸಾಮ್ ಅಲ್ಲಿ ಇವನು ಪಾಸ್ ಆಗಿ ಈ ಸ್ಕೂಲಲ್ಲಿ ಸೀಟ್ ತಗೊಂಡ. ಇಲ್ಲೇನೋ ಓದ್ತೀನಿ ಅಂತ. ಇದಕ್ಕೂ ಮೊದ್ಲು ಇವನು ಚಿಕ್ಕ ಸ್ಕೂಲಲ್ಲಿ ಓದ್ತಿದ್ದ ಆಂಟಿ. ಇವನ ಅದೃಷ್ಟ ಚೆನ್ನಾಗಿದೆ, ಈಗ ಈ ಸ್ಕೂಲಿಗೆ ಬಂದ. ಅದು ಕೂಡ ನಮ್ ಕ್ಲಾಸಿಗೆ ಬಂದಿದ್ದಾನೆ. ಅದು ಅದೃಷ್ಟ ಅಲ್ಲ, ಈ ಮಗು ಟ್ಯಾಲೆಂಟ್. ನೀವೆಲ್ಲ ಇವನ್ನ ಯಾಕೆ ಹೀಗ್ ನೋಡ್ತಿದ್ದೀರಾ? ಹಾಗ್ ಮಾಡೋದು ತಪ್ಪು. ನೀವ್ ನಗ್ತಿರೋ ಈ ಕೃಷ್ಣನೇ ನಿಮ್ ಜೊತೆ ಫ್ರೀಯಾಗಿ ಓದ್ತಿದ್ದಾನೆ. ಆದ್ರೆ ನೀವು ನಿಮ್ಮ ಅಪ್ಪ ಅಮ್ಮ ಫೀಸ್ ಕಟ್ಟಿದ್ರೇನೆ ಓದ್ತಿರೋದು. ಕೃಷ್ಣನ್ಗೂ ನಿಮ್ಗೂ ಇರೋ ವ್ಯತ್ಯಾಸ ಏನು ಅಂತ ಅರ್ಥ ಆಯ್ತಾ? ಯಾರಿಗ್ ಟ್ಯಾಲೆಂಟ್ ಇದೆ ಅಂತ ನೋಡ್ತಿದ್ದೀರಾ? ಚಿಕ್ಕ ಸ್ಕೂಲಲ್ಲಿ ಓದ್ತಿರೋ ಈ ಮಗುಗೆ ಇವನ್ ಒಳ್ಳೆತನಕ್ಕೆ ಓದ್ಬೇಕು ಅನ್ನೋ ಛಲಕ್ಕೆ ಇವತ್ತು ಇಂಥ ದೊಡ್ಡ ಸ್ಕೂಲಲ್ಲಿ ಫ್ರೀ ಅಡ್ಮಿಷನ್ ಸಿಕ್ಕಿದೆ. ನೀವೆಲ್ರೂ ಇವನ್ನ ಕೀಳಾಗಿ ನೋಡ್ತಿದ್ದೀರಲ್ಲ. ಕೃಷ್ಣನ್ಗಿರೋ ಟ್ಯಾಲೆಂಟ್ ನಿಮ್ಮಲ್ಲಿ ಒಬ್ರಿಗಾದ್ರೂ ಇದೆಯಾ? ಇಲ್ಲ. ಅದಕ್ಕೆ ಎಲ್ರಿಗೂ ಅಮ್ಮನ ಹಾಗೆ ಹೇಳ್ತಿದ್ದೀನಿ, ಕೃಷ್ಣನ್ನ ಶತ್ರು ಹಾಗೆ ನೋಡ್ದೆ ನಿಮ್ ಫ್ರೆಂಡ್ ತರ ನೋಡಿ. ನೋಡ್ತಾ ಇದ್ದೀರಾ, ನೀವೆಷ್ಟೇ ಮಾತಾಡಿದ್ರು ಕೃಷ್ಣ ಮಾತ್ರ ಹೇಗ್ ನಗ್ತಾ ಉತ್ತರ ಕೊಡ್ತಿದ್ದಾನೆ. ಸ್ವಲ್ಪನೂ ನಿಮ್ಮ ಹಾಗೆ ತಮಾಷೆ ಮಾಡ್ತಿಲ್ಲ. ಅವನಿ ನಗುನೆ ಅವನ್ ವ್ಯಕ್ತಿತ್ವ ಏನು ಅಂತ ಅರ್ಥ ಮಾಡ್ಸೋ ಹಾಗಿದೆ. ಅದಕ್ಕೆ ಇವತ್ತಿಂದ ನೀವೆಲ್ರೂ ಕೃಷ್ಣನ್ ಜೊತೆ ಫ್ರೆಂಡ್ಸ್ ಆಗ್ಬೇಕು, ಎಲ್ರೂ ಒಟ್ಟಿಗೆ ಇರ್ಬೇಕು. ಇವತ್ತಿಂದನೇ ಎಲ್ರೂ ಕೃಷ್ಣನ್ ಜೊತೆ ಫ್ರೆಂಡ್ ಆಗ್ಬೇಕು. ಎಲ್ರೂ ಇವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಒಬ್ಬ ಡ್ರೈವರ್ ಮಗನ್ ಜೊತೆ ನಾವು ಫ್ರೆಂಡ್ಶಿಪ್ ಮಾಡೋದೇನಾಂಟಿ? ಯಾರ ಹತ್ರನೂ ಹಾಗೆಲ್ಲ ಮಾತಾಡ್ಬಾರ್ದು. ನಿನ್ಗೆ ಇಷ್ಟು ಚೆನ್ನಾಗಿರೋ ಹೇರ್ ಸ್ಟೈಲ್ ಇದೆ ಅಂದ್ರೆ ಅದಕ್ಕೆ ಯಾರ್ ಕಾರಣ? ಹೇರ್ ಸ್ಟೈಲಿಸ್ಟ್. ನೀನ್ ಇಷ್ಟು ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ಯಾ ಅಂದ್ರೆ ಅದಕ್ಕೆ ಕಾರಣ ಯಾರು? ಒಬ್ಬ ಟೇಲರ್. ನೀನ್ ಡೈಲಿ ಸ್ಕೂಲಿಗೆ ಬರ್ತಿದ್ಯಾ ಅಂದ್ರೆ ಅದಕ್ಕೆ ಯಾರ್ ಕಾರಣ? ಡ್ರೈವರೇ ಅಲ್ವಾ? ಹೇಳಪ್ಪ. ಹೌದಾಂಟಿ. ಇವ್ರಷ್ಟೇ ಅಲ್ಲಪ್ಪ, ಈ ತರ ಕೆಲ್ಸ ಎಲ್ಲ ಯಾರು ಮಾಡದೇ ಇದ್ರೆ ಎಲ್ರಿಗೂ ಎಷ್ಟು ತೊಂದರೆ ಆಗತ್ತೆ. ಅದಕ್ಕೆ ಎಲ್ರನ್ನೂ ಸಮಾನವಾಗಿ ನೋಡ್ಬೇಕು. ಈಗ ಅರ್ಥ ಆಯ್ತಲ್ವಾ?